ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಕಾರ್ ಗುರ್ಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ಮಾರುತಿ ಸುಜುಕಿ ನ್ಯೂ ಡಿಸೈರ್ 2024 ಅಂದ್ರೆ ಡ್ಯಾಸ್ಲಿಂಗ್ ನ್ಯೂ ಡಿಸೈರ್ ಅಂತಾನೂ ಕೂಡ ಮಾರುತಿ ಸುಜುಕಿ ಕಾರ್ನ ಕರೀತಾ ಇದೆ. ಸೊ ಗ್ಲೋಬಲ್ ಎನ್ಕ್ಯಾಪ್ ನಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ಇದಕ್ಕೆ ಸಿಕ್ಕಿದೆ. ಹಾಗೆ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು ಮಾರುತಿ ಸುಜುಕಿ ಕಾರ್ಗಳ ಬಗ್ಗೆ, ಲೈಕ್ ಇದರಲ್ಲಿ ನಿಮಗೆ ಸೇಫ್ಟಿ ರಿಲೇಟೆಡ್ ಕನ್ಸರ್ನ್ ಇದೆ, ಬಿಲ್ಡ್ ಕ್ವಾಲಿಟಿ ಬಗ್ಗೆನೂ ಕಾಮೆಂಟ್ ಗಳು ಕೇಳಿ ಬರ್ತಾ ಇದ್ವು. ಅದಕ್ಕೆಲ್ಲ ಒಂದು ಆನ್ಸರ್ ನೀಡೋ ತರ ಮಾರುತಿ ಸುಜುಕಿ ಒಂದು ಹೊಸ ನ್ಯೂ ಡಿಸೈರ್ ನ ಹೊಸ ಲುಕ್ ನಲ್ಲಿ ಲಾಂಚ್ ಮಾಡಿದೆ. ಸೊ ಹೇಗಿದೆ ಈ ಕಾರ್ ನೋಡೋಣ ಬನ್ನಿ. ಸೊ ಮೊದಲಿಗೆ ಈ ಕಾರ್ನ ಡೈಮೆನ್ಷನ್ಸ್ ನೋಡೋದಾದ್ರೆ ಇದರ ಲೆಂತ್ ಬಂದು 3995 mm ಇದೆ. ಹಾಗೆ ವಿಡ್ತ್ ಬಂದು 1735 mm ಇದೆ. ಇದರ ಹೈಟ್ ನಲ್ಲಿ ಕೂಡ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದೆ ಮಾರುತಿ ಸುಜುಕಿ. ಓಲ್ಡ್ ಡಿಸೈರ್ ಅಲ್ಲಿ ನಿಮಗೆ 1515 ಇತ್ತು, ಅದನ್ನು 525 ಮಾಡಿದೆ. ಅದು ಬಿಟ್ಟರೆ ಏನು ಚೇಂಜಸ್ ಇರೋದಿಲ್ಲ. ವೀಲ್ ಬೇಸ್ 2450 mm ಇರುತ್ತೆ. ಟರ್ನಿಂಗ್ ರೇಡಿಯಸ್ ಬಂದು 4.8 meters. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 163 millimeters ಇರುತ್ತೆ. ಸೀಟಿಂಗ್ ಕೆಪಾಸಿಟಿ ಬಂದು 5, ಇದರಲ್ಲಿ 5 ಸೀಟರ್ ಕಾರ್ ಆಗಿರುತ್ತೆ. ಹಾಗೆ ಇದರ ಬೂಟ್ ಸ್ಪೇಸ್ ಬಂದು 382 ಲೀಟರ್ಸ್ ಇರುತ್ತೆ. ಸೊ ಇದರ ಎಂಜಿನ್ ನೋಡಿದ್ರೆ ಇದರಲ್ಲಿ Z ಸೀರೀಸ್ ಎಂಜಿನ್ ಕೊಟ್ಟಿದ್ದಾರೆ. ಲೈಕ್ ನೀವು ಲಾಸ್ಟ್ ಎಪಿಕ್ ನ್ಯೂಸ್ ಆಫ್ ಪೇನ್ ಬಂದಿತ್ತು, ಅದೇ ರೀತಿಯಾದ ಒಂದು ಎಂಜಿನ್ ಕೊಟ್ಟಿದ್ದಾರೆ. 1.2 ಲೀಟರ್ ಪೆಟ್ರೋಲ್ ಎಂಜಿನ್ ಇರುತ್ತೆ. ಹಾಗೆ ಇದರಲ್ಲಿ ಬೈಫಿಲ್ ನ ಆಪ್ಷನ್ ಕೂಡ ಇದೆ, CNG ಆಪ್ಷನ್ ಕೂಡ ಸಿಗುತ್ತೆ. ಇದರ ಎಂಜಿನ್ ಕೆಪಾಸಿಟಿ ಬಂದು ಎಕ್ಸಾಕ್ಟ್ ಕೆಪಾಸಿಟಿ ಬಂದು 1197 ಇರುತ್ತೆ. ಹಾಗೆ ಇದರ ಮ್ಯಾಕ್ಸಿಮಮ್ ಪವರ್ ಏನ್ ಬರುತ್ತೆ ಅಂದ್ರೆ 60 kilowatts at 5700 RPM. ಹಾಗೆ ಇದರ ಒಂದು ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 111.7 Newton meter at 4300 RPM ಇರುತ್ತೆ. ಸೊ ಇದಿಷ್ಟು ಒಂದು ಪವರ್ ಮತ್ತೆ ಟಾರ್ಕ್ ನ ಒಂದು ಸ್ಪೆಸಿಫಿಕೇಶನ್ ಆಗಿರುತ್ತೆ. ಈ ವೆಹಿಕಲ್ ಫ್ರಂಟ್ ಲುಕ್ ನ ನೋಡಿದ್ರೆ ಫ್ರಂಟ್ ನ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಓಲ್ಡ್ ಡಿಸೈರ್ ಕಂಪೇರ್ ಮಾಡಿದ್ರೆ ನಿಮಗೆ LED ಕ್ರಿಸ್ಟಲ್ ವಿಷನ್ ಹೆಡ್ ಲ್ಯಾಂಪ್ ನ ಕೊಟ್ಟಿದ್ದಾರೆ ವಿತ್ DRLs. ನೀವು ಗ್ರಿಡ್ ನ ಕೂಡ ನೋಡಬಹುದು. ಫ್ರಂಟ್ ಫೇಶಿಯಾ ಕೂಡ ತುಂಬಾ ವೈಡ್ ಆಗಿ ಕೊಟ್ಟಿದ್ದಾರೆ. ಹಾಗೇನೆ ಒಂದು ಟಾಪ್ ಅಲ್ಲಿ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ. ಹಾಗೇನೆ ಆ ಫ್ರಂಟ್ ಗ್ರಿಲ್ ಕೂಡ ವೈಡ್ ಆಗಿ ಕೊಟ್ಟಿದ್ದಾರೆ. ಇದು ಫ್ರಂಟ್ ಲುಕ್ ತುಂಬಾನೇ ಚೆನ್ನಾಗಿದೆ ಓಲ್ಡ್ ಡಿಸೈರ್ಗೆ ಕಂಪೇರ್ ಮಾಡಿದ್ರೆ. ಹಾಗೇನೆ ನೀವು ಸುಜುಕಿ ಲೋಗೋ ಕೆಳಗಡೆ ಕ್ಯಾಮ್ರಾ ಕೂಡ ನೋಡಬಹುದು. ಹಾಗೆ ಇನ್ನೊಂದು ಮೇಜರ್ ಫೀಚರ್ ನ ಆಡ್ ಮಾಡಿರೋದು ಏನಂದ್ರೆ ಇದರಲ್ಲಿ ಸನ್ ರೂಫ್ ನ ಕೂಡ ಆಡ್ ಮಾಡಿದೆ ಡಿಸೈರ್ ವೆಹಿಕಲ್ ಅಲ್ಲಿ ಮಾರುತಿ ಸುಜುಕಿ. ಹಾಗೆ ಇದರ ಇನ್ಸೈಡ್ ವ್ಯೂ ನ ಕೂಡ ನೋಡಬಹುದು ನೀವು. ಇದು ಎಷ್ಟು ಇಷ್ಟ ಆಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೇನೆ ಇದರಲ್ಲಿ ರೆಗ್ಯುಲರ್ ಆಂಟೆನಾ ಬದಲಿಗೆ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಎಕ್ಸ್ಟೀರಿಯರ್ ಲುಕ್ ನ ಎನ್ಹಾನ್ಸ್ ಮಾಡುತ್ತೆ. ಈ ಕಾರ್ನ ಟೈಲ್ ಲ್ಯಾಂಪ್ ಡಿಸೈನ್ ನ ಕೂಡ ಚೇಂಜ್ ಮಾಡಿದೆ ಮಾರುತಿ ಸುಜುಕಿ. ತುಂಬಾ ಚೆನ್ನಾಗಿರೋ ಟೈಲ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಹಾಗೆ ಇದರ ಬೂಟ್ ಡೋರ್ ಏನಿದೆ ಅದರಲ್ಲೂ ಕೂಡ ಸುಜುಕಿ ಲೋಗೋದ ಕೆಳಗಡೆ ಏನು ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದು ಕೂಡ ಚೆನ್ನಾಗಿದೆ. ಈ ZXi ಪ್ಲಸ್ ವೇರಿಯಂಟ್ ನಲ್ಲಿ ನಿಮಗೆ ಡ್ಯೂಯಲ್ ಟೋನ್ ಪ್ರಿಸಿಷನ್ ಕಟ್ ಅಲಾಯ್ ವೀಲ್ ನ ಕೊಟ್ಟಿದ್ದಾರೆ. ಇದೊಂದು 15 ಇಂಚ್ ನ ಒಂದು ರೇಡಿಯಸ್ ನ ಅಲಾಯ್ ಆಗಿರುತ್ತೆ. ಅದೇ ರೀತಿ ಹಿಂದೆ ಬಂಪರ್ ನಲ್ಲಿ ನೀವು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಗಳನ್ನ ಕೂಡ ನೀವು ನೋಡಬಹುದು ಲೊಕೇಶನ್. ಈ ಕಾರ್ನ ಇಂಟೀರಿಯರ್ ನೋಡೋದಾದ್ರೆ ಇಂಟೀರಿಯರ್ ಅಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಹಾಗೆ ಡೋರ್ ಟ್ರಿಮ್ ಗಳಲ್ಲಿ ಏನಿದೆ ಸೊ ಕಲರ್ ಕಾಂಬಿನೇಷನ್ ನ ಚೇಂಜ್ ಮಾಡಿದ್ದಾರೆ. ಬೇಜ್ ಮತ್ತೆ ಬ್ಲಾಕ್ ಕಲರ್ ಒಂದು ಕಲರ್ ಕಾಂಬಿನೇಷನ್ ನಿಮಗೆ ಕಂಟಿನ್ಯೂ ಆಗಿದೆ ಇವು ಡೋರ್ ಟ್ರಿಮ್ ಅಲ್ಲಿ ಹಾಗೆ ಡ್ಯಾಶ್ ಬೋರ್ಡ್ ಗಳಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಂಟೀರಿಯರ್ ಲುಕ್ ಅನ್ನು. ನೀವು ಡೋರ್ ನಲ್ಲಿ ಟ್ವಿಟರ್ಸ್ ನ ಲೊಕೇಶನ್ ಕೂಡ ನೋಡಬಹುದು. ನಿಮಗೆ ಪವರ್ ವಿಂಡೋ ಸ್ವಿಚಸ್, ಪವರ್ ಮಿರರ್ ಕಂಟ್ರೋಲ್ ಗಳು ನಿಮಗೆ ಡೋರ್ ಪ್ಯಾಡ್ ನಲ್ಲಿ ಬರುತ್ತೆ. ಡ್ಯಾಶ್ ಬೋರ್ಡ್ ನ ರೈಟ್ ಸೈಡ್ ನಲ್ಲಿ ನಿಮಗೆ ಆಟೋ ಸ್ಟಾರ್ಟ್ ಬಟನ್, ಪುಶ್ ಸ್ಟಾರ್ಟ್ ಹಾಗೆ ಟ್ರಾಕ್ಷನ್ ಕಂಟ್ರೋಲ್ ಸ್ವಿಚಸ್ ಕೊಟ್ಟಿದ್ದಾರೆ. ಹಾಗೆ ಈ ಕಾರ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಸೈನ್ ಕೂಡ ಚೇಂಜ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಸ್ಟೇರಿಂಗ್ ವೀಲ್ ನಲ್ಲಿ ಆಡಿಯೋ ಕಂಟ್ರೋಲ್ ಹಾಗೆ ಕ್ರೂಸ್ ಕಂಟ್ರೋಲ್ ನ ಬಟನ್ ಗಳನ್ನ ನೋಡಬಹುದು. ಬ್ಲೂಟೂತ್ ಕಂಟ್ರೋಲ್ ಬಟನ್ಸ್ ನ ಆಸ್ ಯೂಶುವಲ್ ಆಗಿ ಸ್ಟೇರಿಂಗ್ ವೀಲ್ಸ್ ನಲ್ಲಿ ನೋಡಬಹುದು. ಇದರ AC ವೆಂಟ್ ಡಿಸೈನ್ ಕೂಡ ಡ್ಯಾಶ್ ಬೋರ್ಡ್ ನ ಏನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಒಂದು 9 ಇಂಚ್ ನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆಪಲ್ ಕಾರ್ಪ್ಲೇ ಹಾಗೆ ಆಂಡ್ರಾಯ್ಡ್ ಆಟೋ ವೈರ್ಲೆಸ್ ಕನೆಕ್ಟ್ ಮಾಡಬಹುದು. ಟೈರ್ ಪ್ರೆಷರ್ ಮಾನಿಟರಿಂಗ್ ಸೆನ್ಸರ್ ನ ಡೀಟೇಲ್ಸ್ ನ ಕೂಡ ಇದರಲ್ಲಿ ನೀವು ವ್ಯೂ ಮಾಡಬಹುದು. ವೈರ್ಲೆಸ್ ಚಾರ್ಜರ್ ನ ಲೊಕೇಶನ್ ನೀವು ನೋಡಬಹುದು. ಹಾಗೆ ರೂಮ್ ಲ್ಯಾಂಪ್ ಅಲ್ಲಿ ನಿಮಗೆ ಅದರೊಟ್ಟಿಗೆ ಎಲೆಕ್ಟ್ರಿಕ್ ಸನ್ ರೂಫ್ ನ ಕಂಟ್ರೋಲ್ ಸ್ವಿಚಸ್ ನೋಡಬಹುದು. ಹಾಗೇನೆ ಇದರ ಕನ್ಸೋಲ್ ಅಲ್ಲಿ ನಿಮಗೆ USB ಟೈಪ್ A and C ರಿಯರ್ ಚಾರ್ಜಿಂಗ್ ಪೋರ್ಟ್ಸ್ ನ ಕೊಟ್ಟಿದ್ದಾರೆ. ಹಾಗೇನೆ ವಿತ್ ಮೊಬೈಲ್ ಪಾಕೆಟ್ಸ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ನಿಮ್ಗೆ ರಿಯರ್ AC ವೆಂಟ್ ನ ಕೂಡ ಹಿಂದೆ ಸೀಟ್ ಗೆ ಕೊಟ್ಟಿದ್ದಾರೆ. ಹಾಗೆ ರಿಯರ್ ಸೀಟ್ ಕಂಫರ್ಟ್ ಗೆ ಬರೋದಾದ್ರೆ ಇದರಲ್ಲಿ ಲೆಗ್ ರೂಮ್ ಕೂಡ ತುಂಬಾನೇ ಚೆನ್ನಾಗಿದೆ, ನೋಡಬಹುದು ನೀವು. ಇದರಲ್ಲಿ ಸೇಫ್ಟಿ ಫೀಚರ್ಸ್ ನೋಡಿದ್ರೆ 6 ಏರ್ ಬ್ಯಾಗ್ಸ್ ಇದೆ ಎಲ್ಲಾ ವೇರಿಯಂಟ್ ಗಳಲ್ಲೂ ಕೊಟ್ಟಿದ್ದಾರೆ. ಇದರಲ್ಲಿ ಸೈಡ್, ಫ್ರಂಟ್ ಮತ್ತೆ ಕರ್ಟನ್ ಏರ್ ಬ್ಯಾಗ್ಸ್ ಇರುತ್ತೆ. ಅದೇ ರೀತಿಯಾಗಿ ABS ವಿತ್ EBD, ಹಿಲ್ ಹೋಲ್ಡ್ ಅಸಿಸ್ಟ್ ಹಾಗೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಎಲ್ಲಾ ವೇರಿಯಂಟ್ ಗಳನ್ನು ಕೊಟ್ಟಿದೆ ಮಾರುತಿ ಸುಜುಕಿ. ಕಾರ್ನ ಬಿಲ್ಡ್ ಕ್ವಾಲಿಟಿಗೆ ಬರೋದಾದ್ರೆ ಇದರ ಸ್ಟ್ರಕ್ಚರಲಿ ಎನ್ಹಾನ್ಸ್ಮೆಂಟ್ ಮಾಡಿದೆ ಮಾರುತಿ ಸುಜುಕಿ. ಹಾಗೇನೆ ಈ ಕಾರ್ ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ನ ಕೂಡ ಪಡ್ಕೊಂಡಿದೆ ಕ್ರ್ಯಾಶ್ ಟೆಸ್ಟ್ ನಲ್ಲಿ. ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಬಿಕಾಸ್ ಸೇಫ್ಟಿ ರಿಲೇಟೆಡ್ ಅಲ್ಲಿ ಈ ಕಾರ್ ನಲ್ಲಿ ಮಾರುತಿ ಸುಜುಕಿ ತುಂಬಾ ಚೇಂಜಸ್ ನ ಮಾಡಿದೆ, ಹಾಗೆ ತುಂಬಾ ಒಂದು ಇನಿಷಿಯೇಟಿವ್ ನ ತಗೊಂಡಿದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಮಾರುತಿ ಸುಜುಕಿ 2024 ಡಿಸೈರ್ ಏನಿದೆ ಅದರಲ್ಲಿ ಏನೇನು ಚೇಂಜಸ್ ಮಾಡಿದೆ,
ಏನೇನು ಸೇಫ್ಟಿನಲ್ಲಿ ಇಂಪ್ರೂವ್ಮೆಂಟ್ಗಳನ್ನು ಮಾಡಿದೆ. ಸೊ ಇದೆಲ್ಲ ನೋಡಿದ್ರ ಅಂಡ್ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.